ಇದೇ 7ರಂದು ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಆದರೆ ಈ ಬಜೆಟ್ ಮೇಲೆ ರಾಜ್ಯದ ಜನರ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ, ಸಾಕಷ್ಟು ವರ್ಗದ ಜನರ ಒಂದು ಬೆಟ್ಟದಷ್ಟು ನಿರೀಕ್ಷೆಗಳಿದ್ದಾವೆ. ಸದ್ಯ ನಾನೀಗ ಏನು ಹುಬ್ಬಳ್ಳಿಯ ಮಾರುಕಟ್ಟೆ ಪ್ರದೇಶದಲ್ಲಿದ್ದೀನಿ, ಜನತಾ ಬಜಾರ್ ಮಾರುಕಟ್ಟೆ ಪ್ರದೇಶದಲ್ಲಿದ್ದೀನಿ. ಈ ಬಜೆಟ್ ಮೇಲೆ ಅನೇಕ ವರ್ಗದ ಜನರ ಒಂದು ನಿರೀಕ್ಷೆಗಳು ಕೂಡ ಇರುವಂಥದ್ದು. ಅದೇ ರೀತಿ ಬೀದಿ ಬೀದಿ ವ್ಯಾಪಾರಸ್ಥರಲ್ಲೂ ಸಹ ಬೆಟ್ಟದಷ್ಟು ನಿರೀಕ್ಷೆಗಳು ಇದ್ದಾವೆ ಅಂತಲೇ ಹೇಳ್ಬೋದು. ನಾನು ವ್ಯಾಪಾರಸ್ಥರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಬಜೆಟ್ ಮಂಡನೆ ಆಗ್ತಾ ಇದೆ 7ನೇ ತಾರೀಕು. ಸಿಎಂ ಸಿದ್ದರಾಮಯ್ಯನವರು ಏನು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಯಾವೆಲ್ಲ ನಿರೀಕ್ಷೆಗಳು ಇದಾವೆ ಸರ್ ಬೀದಿ ಬೀದಿ ವ್ಯಾಪಾರಸ್ಥರದ್ದು? ಸರ್, ಇವತ್ತು ಅವ್ರು 5 ಯೋಜನೆಗಳನ್ನು ಕೈಗೊಂಡಾರ. ಅವೆಲ್ಲ ಸಂಪೂರ್ಣವಾಗಿ ಎಲ್ಲರಿಗೂ ತಲುಪಿದ್ದಾವೆ. ಇವತ್ತು ಸರ್ಕಾರದಲ್ಲಿ ನಾನು ಮನವಿ ಏನು ಮಾಡ್ಕೊತೀನಿ ಅಂದರೆ, ಇವತ್ತು 2000 ಭಾಗ್ಯಲಕ್ಷ್ಮಿ ಶಕ್ತಿ ಯೋಜನೆ ಮಾಡ್ತಿರಲ್ಲ, ಯಾಕಂದ್ರೆ ಅದು ತೊಂದರೆ ಆಕೈತಿ. ಇವತ್ತು ನಾವು ಮಕ್ಳಿಗೆ ದುಡಿಬೇಕಂತೇಳಿದ್ರೆ ದಿವಸ ಒಂದು 500 ರೂಪಾಯಿ ದುಡಿತೀವಿ. 500 ರೂಪಾಯಿ ದುಡಿಯೋಂಥ ನಾವು ಎಜುಕೇಷನ್ಗೆಲ್ಲ ಹಾಕ್ತೀವಿ. ಈ ಸ್ವಲ್ಪ ಎಜುಕೇಷನ್ಗೆ ಅನುಕೂಲ ಮಾಡಿಕೊಟ್ರೆ ಚಲೋ ಆಗ್ತದೆ. ಯಾಕಂದರೆ ಒಂದರಲಿಂತ 10ರ ಮಟ್ಟ ಸ್ವಲ್ಪ ಎಜುಕೇಷನ್ ಫ್ರೀ ಮಾಡಿಬಿಟ್ರೆ ಶಕ್ತಿ ಯೋಜನೆ ಕೊಡುವಂಥದ್ದು ಅವ್ರಿಗೆ ಅವಶ್ಯಕತೆ ಇರೋಂಗಿಲ್ಲ. ಇವತ್ತು ನಾವು ಏನೋ ಮಾಡಿದ್ರು ನಮ್ಮ ಮಕ್ಕಳ ಸಂಬಂಧ ಮಾಡ್ತೀವಿ, ನಮ್ಮ ಮಕ್ಕಳು ಅನುಕೂಲ ಆಗಲಿ ಅಂತೇಳಿ ನಾವು ಇದೆಲ್ಲ ಮಾಡ್ತೀವಿ. ಇವತ್ತು ನೋಡಿ, ಕೃಷಿಗೆ ಯಾವುದರ ಒಂದು ಚಲೋ ಆದ್ಯತೆ ಕೊಟ್ಟರೆ ಇವತ್ತು ನಮ್ಮ ಮಕ್ಕಳು ಎಜುಕೇಷನ್ ಕಲಿತಾರೆ, ಡಿಗ್ರಿ ಅದು ಮಾಡ್ತಾರೆ, ಅವ್ರ ನೌಕರಿ ಅದು ಸಿಗಂಗಿಲ್ಲ. ಇವತ್ತು ಯಾವುದೋ ಒಂದು ಉನ್ನತ ಮಟ್ಟಿಗೆ ಒಂದು ವ್ಯಾಪಾರ ಮಾಡ್ಕೊಂಡು ಬಂದ್ರೆ ಅಂದರೆ ನಾಳೆ ಕೃಷಿ ಚಟುವಟಿಕೆ ಮಾಡ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಕೈತಿ. ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಸಾಕಷ್ಟು ಒಂದು ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳು ಬಜೆಟ್ನಲ್ಲಿ ಯಾವ ರೀತಿ ಈ ಸಮಸ್ಯೆಗಳನ್ನು ಹೋಗಲಾಡಿಸ್ಬೇಕು ಅಂತ ತಾವು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ? ಸರ್, ಇವತ್ತು ಅವರು 30-40 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡು ಬಂದೀವಿ ಸರ್. ಸರ್ಕಾರದ ಯಾವುದೇ ಒಂದು ಅನುಕೂಲಗಳನ್ನು ಮಾಡಿಕೊಟ್ಟಿಲ್ಲ. ಯಾಕಂದ್ರೆ 30-40 ವರ್ಷದಿಂದ ವ್ಯಾಪಾರ ಮಾಡ್ಕೊಂಬಂದು ಬಿಸಿಲು ನೆರಳು ಮಳೆ ಅನ್ನೋದೇ ನಾವು ವ್ಯಾಪಾರ ಮಾಡ್ಕೊಂಬಂದ್ವಿ. ಇವಾಗ ಸರ್ಕಾರದಿಂದ ಯಾವುದೋ ಒಂದು ಯೋಜನೆ ರೂಪಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಬಜೆಟ್ನಲ್ಲಿ ಮಂಡನೆ ಮಾಡಬೇಕು. ಇದು ಒಂದು ಕಡೆ ವ್ಯಾಪಾರಸ್ಥರ ಮಾತುಗಳು. ಅದರಲ್ಲೂ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಯಾವ ಒಂದು ಯೋಜನೆಗಳನ್ನು ಕೂಡ ಈವರೆಗೂ ಬಜೆಟ್ನಲ್ಲಿ ಮೀಸಲಿಟ್ಟಿಲ್ಲ ಅಂತಕ್ಕಂಥ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಮತ್ತೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವೆಲ್ಲ ನಿರೀಕ್ಷೆಗಳಿದ್ದಾವೆ ಬೀದಿ ಬೀದಿ ವ್ಯಾಪಾರಸ್ಥರದ್ದು? ಸರ್, ಬೀದಿ ಬದಿ ವ್ಯಾಪಾರಸ್ಥರು ಇನ್ನೂ ತನಕ ಯಾವುದೋ ಒಂದು ಸರ್ಕಾರದವ್ರು ಇನ್ನೂ ಏನು ಮಾಡಿಲ್ಲ ಸರ್. ಆದರೆ ಈಗ ಎಲ್ಲ ಅಭಿವೃದ್ಧಿಗಳಿಗೆ ಎಲ್ಲ ದುಡ್ಡು ಸಾಂಕ್ಷನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಸರ್. ಆದರೆ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಇನ್ನೂ ತನಕ ಯಾವುದೋ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನೂ ಕೆಲಸ ಮಾಡಿಲ್ಲ ಸರ್. ಅದಕ್ಕೆ ನಮಗೂ ಒಂದು ನಿರೀಕ್ಷೆ ಇದೆ ರೀ. ಏನೋ ಒಂದು ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಏನೋ ಒಂದು ಅನುಕೂಲ ಮಾಡಿಕೊಡ್ತಾರೆ, ಯಾವ್ದಾರ ಒಂದು ಇದ್ರದ್ದು ಏನೋ ಅನುಕೂಲ ಮಾಡಿಕೊಡ್ತಾರೆ, ನಮ್ಗೆ ಭಾಳ ಇದೆ. ಈಗ ನಾವು 30 ವರ್ಷ ಅದೇ ಸರ್ ವ್ಯಾಪಾರ ಮಾಡಕತ್ತು. ಇದು ಒಂದು ಕಡೆ ಕಳೆದ 30-40 ವರ್ಷಗಳಿಂದ ನಾವು ಇದೇ ಒಂದು ಬೀದಿಯಲ್ಲಿ ವ್ಯಾಪಾರವನ್ನು ವಹಿವಾಟನ್ನು ಮಾಡುವ ಮೂಲಕ ಜೀವನ ಸಾಗಿಸ್ತಾ ಇದ್ದೀವಿ. ಆದರೆ ಬೀದಿ ಬೀದಿ ವ್ಯಾಪಾರಸ್ಥರ ಕಲ್ಯಾಣಕ್ಕಾಗಿ ಯಾವೊಂದು ಯೋಜನೆಯನ್ನು ಕೂಡ ರೂಪಿಸಿಲ್ಲ ಅಂತಕ್ಕಂಥ ಒಂದು ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಮ್ಮ, ಈಗ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಯಾವೆಲ್ಲ ಅನುಕೂಲ ಆಗಬೇಕು? ಈಗ ಬಜೆಟ್ ಮಂಡನೆ ಆಗ್ತಾ ಇದೆ, ಈ ಬಜೆಟ್ನಲ್ಲಿ ಏನಾಗಬೇಕು ಅಂತ ಅಂತಿರ್ತಾವೆ? ನಾವು ಇಲ್ಲೇ ರೋಡ್ ಮ್ಯಾಗ ಕುಂತೇವ್ರಿ ಸರ್. 30 ವರ್ಷ ಆದ್ರೆ ರೋಡ್ ಮ್ಯಾಗ ಕುಂತ ಅಂಗಡಿ ಇದ್ದವ್ರು ಒಳಗೆ ಹೋಗ್ತಾರ್ರಿ. ನಾವೇನು ಮಾಡ್ಬೇಕ್ರಿ ಸರ್? ನಮಗೂ ಏನಾರು ಅನುಕೂಲ ಮಾಡಿಕೊಡ್ರಿ ಸರ್, ದಯಮಾಡಿ. ಪುಣ್ಯ ಬರ್ತೈತೆ ನಿಮ್ಗೆ. ನಮ್ಗೆಲ್ಲರ ಮಾಡಿ ನಮ್ಗೆ ಜಾಗ ಬೇಕು ರೀ. ನಮ್ಗೆ ಬಜೆಟ್ ಮಂಡನೆ ಆಗ್ತೈತಿ ಸರ್. ನಮ್ಗೆ ಏನಾರು ಮಾಡಿ ನಮ್ಗೆ ಜಾಗ ನಮ್ಗೆ ಕೊಡ್ಬೇಕ್ರಿ. ನಮ್ಗೆ ನಾವು ಎದ್ದು ಹೋಗಲ್ರಿ ಸರ್. ಶಾಶ್ವತ ನಮ್ಗೆ ವ್ಯವಸ್ಥೆ ಮಾಡಿ ನಾವು ಇದ್ರಾಗ ಜೀವನ ಮಾಡ್ತೀವಿ ಸರ್. ನಾವು ಮಕ್ಕಳು ಮರಿ ಇದ್ರಾಗ ನಾವು ಜೀವನ ಮಾಡ್ಕೊಂಡು ತಿಂತೀವಿ. ನಾವು ಇದ್ರ ಬಿಟ್ಟು ನಮ್ಗೆ ಗತಿ ಇಲ್ಲರಿ. ನಮ್ಗೆ ಏನಾರ ಮಾಡಿ ನಮ್ಮ ಜಾಗ ಎಲ್ಲರೂ ಮಾಡಿ ವ್ಯವಸ್ಥೆ ಮಾಡಿ ನಮ್ಗೆ ಕೊಡ್ಬೇಕ್ರಿ. ಇದಿಷ್ಟು ಬೀದಿ ಬದಿ ವ್ಯಾಪಾರಸ್ಥರ ಒಂದು ಮಾತುಗಳು, ಒಕ್ಕೂರಿಲ್ಲದ ಮಾತುಗಳು. ಒಂದು ಕಡೆ ಬಜೆಟ್ ಮಂಡನೆ ಆಗ್ತಾ ಇದೆ. ಈ ಬಜೆಟ್ನಲ್ಲಿ ಬೇರೆ ಬೇರೆ ಅನೇಕ ವರ್ಗಗಳಿಗೆ ಸಾಕಷ್ಟು ಹಣವನ್ನು ಮೀಸಲಿಡ್ತಾರೆ. ಆದರೆ ಬೀದಿ ಬದಿ ವ್ಯಾಪಾರಸ್ಥರಿಗೆ ಈವರೆಗೂ ಕೂಡ ಅವರ ಕಲ್ಯಾಣಕ್ಕಾಗಿ ಯಾವುದೇ ರೀತಿಯಾದಂಥ ಹಣವನ್ನು ಮೀಸಲಿಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಹೀಗಾಗಿ ನಮ್ಮ ಕಲ್ಯಾಣಕ್ಕಾಗಿ, ನಮ್ಮ ಅಭ್ಯುದಯಕ್ಕಾಗಿ ಸರ್ಕಾರ ಮುತುವರ್ಜಿ ವಹಿಸಬೇಕು. ಬೀದಿ ಬದಿ ವ್ಯಾಪಾರಸ್ಥರಿಗೆ ಒಂದು ಕಲ್ಯಾಣವನ್ನು ಏನು ಅವರಿಗೆ ಕಲ್ಯಾಣ ನಿಧಿಯನ್ನು ಸ್ಥಾಪಿಸುವ ಮೂಲಕ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಇದೇ 7ರಂದು ಸಿಎಂ ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಆದರೆ ಈ ಬಜೆಟ್ ಮೇಲೆ ರಾಜ್ಯದ ಜನರ ಸಾಕಷ್ಟು ನಿರೀಕ್ಷೆಗಳಿದ್ದಾವೆ, ಸಾಕಷ್ಟು ವರ್ಗದ ಜನರ ಒಂದು ಬೆಟ್ಟದಷ್ಟು ನಿರೀಕ್ಷೆಗಳಿದ್ದಾವೆ. ಸದ್ಯ ನಾನೀಗ ಏನು ಹುಬ್ಬಳ್ಳಿಯ ಮಾರುಕಟ್ಟೆ ಪ್ರದೇಶದಲ್ಲಿದ್ದೀನಿ, ಜನತಾ ಬಜಾರ್ ಮಾರುಕಟ್ಟೆ ಪ್ರದೇಶದಲ್ಲಿದ್ದೀನಿ. ಈ ಬಜೆಟ್ ಮೇಲೆ ಅನೇಕ ವರ್ಗದ ಜನರ ಒಂದು ನಿರೀಕ್ಷೆಗಳು ಕೂಡ ಇರುವಂಥದ್ದು. ಅದೇ ರೀತಿ ಬೀದಿ ಬೀದಿ ವ್ಯಾಪಾರಸ್ಥರಲ್ಲೂ ಸಹ ಬೆಟ್ಟದಷ್ಟು ನಿರೀಕ್ಷೆಗಳು ಇದ್ದಾವೆ ಅಂತಲೇ ಹೇಳ್ಬೋದು. ನಾನು ವ್ಯಾಪಾರಸ್ಥರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಬಜೆಟ್ ಮಂಡನೆ ಆಗ್ತಾ ಇದೆ 7ನೇ ತಾರೀಕು. ಸಿಎಂ ಸಿದ್ದರಾಮಯ್ಯನವರು ಏನು ಬಜೆಟ್ ಮಂಡನೆ ಮಾಡ್ತಾ ಇದ್ದಾರೆ. ಯಾವೆಲ್ಲ ನಿರೀಕ್ಷೆಗಳು ಇದಾವೆ ಸರ್ ಬೀದಿ ಬೀದಿ ವ್ಯಾಪಾರಸ್ಥರದ್ದು? ಸರ್, ಇವತ್ತು ಅವ್ರು 5 ಯೋಜನೆಗಳನ್ನು ಕೈಗೊಂಡಾರ. ಅವೆಲ್ಲ ಸಂಪೂರ್ಣವಾಗಿ ಎಲ್ಲರಿಗೂ ತಲುಪಿದ್ದಾವೆ.
ಇವತ್ತು ಸರ್ಕಾರದಲ್ಲಿ ನಾ ಮನವಿ ಏನು ಮಾಡ್ಕೊತೀನಿ ಅಂದ್ರೆ ಇವತ್ತು 2,000 ಭಾಗ್ಯಲಕ್ಷ್ಮಿ ಶಕ್ತಿ ಯೋಜನೆ ಮಾಡ್ತಿರಲ್ಲ, ಯಾಕಂದ್ರೆ ಅದು ತೊಂದರೆ ಆಕೈತಿ. ಇವತ್ತು ನಾವು ಮಕ್ಳಿಗೆ ದುಡಿಬೇಕಂತ ಹೇಳಿದ್ರೆ ದಿವಸ ಒಂದು 500 ರೂಪಾಯಿ ದುಡಿತೀವಿ. 500 ರೂಪಾಯಿ ದುಡಿಯೋಂಥ ನಾವು ಎಜುಕೇಷನ್ಗೆಲ್ಲ ಹಾಕ್ತೀವಿ. ಈ ಸ್ವಲ್ಪ ಎಜುಕೇಷನ್ಗೆ ಅನುಕೂಲ ಮಾಡಿಕೊಟ್ರೆ ಚಲೋ ಆಗ್ತದೆ. ಯಾಕಂದ್ರೆ ಒಂದರಲಿಂದ 10ರ ಮಟ್ಟ ಸ್ವಲ್ಪ ಎಜುಕೇಷನ್ ಫ್ರೀ ಮಾಡಿಬಿಟ್ರೆ ಶಕ್ತಿ ಯೋಜನೆ ಕೊಡುವಂಥದ್ದು ಅವ್ರಿಗೆ ಅವಶ್ಯಕತೆ ಇರೋಂಗಿಲ್ಲ. ಇವತ್ತು ನಾವು ಏನೋ ಮಾಡಿದ್ರು ನಮ್ಮ ಮಕ್ಕಳ ಸಂಬಂಧ ಮಾಡ್ತೀವಿ, ನಮ್ಮ ಮಕ್ಕಳು ಅನುಕೂಲ ಆಗಲಿ ಅಂತೇಳಿ ನಾವು ಇದೆಲ್ಲ ಮಾಡ್ತೀವಿ. ಇವತ್ತು ನೋಡಿ ಕೃಷಿಗೆ ಯಾವುದರ ಒಂದು ಚಲೋ ಆದ್ಯತೆ ಕೊಟ್ಟರೆ ಇವತ್ತು ನಮ್ಮ ಮಕ್ಕಳು ಎಜುಕೇಷನ್ ಕಲಿತಾರೆ, ಡಿಗ್ರಿ ಅದು ಮಾಡ್ತಾರೆ, ಅವ್ರ ನೌಕರಿ ಅದು ಸಿಗಂಗಿಲ್ಲ. ಇವತ್ತು ಯಾವುದೋ ಒಂದು ಉನ್ನತ ಮಟ್ಟಿಗೆ ಒಂದು ವ್ಯಾಪಾರ ಮಾಡ್ಕೊಂಡು ಬಂದ್ರೆ ನಾಳೆ ಕೃಷಿ ಚಟುವಟಿಕೆ ಮಾಡ್ಕೊಂಡ್ರೆ ಅವ್ರಿಗೆ ಅನುಕೂಲ ಆಕೈತಿ. ಬೀದಿ ವ್ಯಾಪಾರಸ್ಥರಿಗೆ ಸಾಕಷ್ಟು ಒಂದು ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳು ಬಜೆಟ್ನಲ್ಲಿ ಯಾವ ರೀತಿ ಈ ಸಮಸ್ಯೆಗಳನ್ನು ಹೋಗಲಾಡಿಸ್ಬೇಕು ಅಂತ ತಾವು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತೀರಿ? ಸರ್, ಇವತ್ತು ಅವರು 30-40 ವರ್ಷದಿಂದ ವ್ಯಾಪಾರ ಮಾಡ್ಕೊಂಡು ಬಂದೀವಿ ಸರ್. ಸರ್ಕಾರದ ಯಾವುದೇ ಒಂದು ಅನುಕೂಲಗಳನ್ನು ಮಾಡಿಕೊಟ್ಟಿಲ್ಲ. ಯಾಕಂದ್ರೆ 30-40 ವರ್ಷದಿಂದ ವ್ಯಾಪಾರ ಮಾಡ್ಕೊಂಬಂದು ಬಿಸಿಲು ನೆರಳು ಮಳೆ ಅನ್ನೋದೇ ನಾವು ವ್ಯಾಪಾರ ಮಾಡ್ಕೊಂಬಂದ್ವಿ. ಇವಾಗ ಸರ್ಕಾರದಿಂದ ಯಾವುದೋ ಒಂದು ಯೋಜನೆ ರೂಪಿಸಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೀನಿ. ಬಜೆಟ್ನಲ್ಲಿ ಮಂಡನೆ ಮಾಡಬೇಕು. ಇದು ಒಂದು ಕಡೆ ವ್ಯಾಪಾರಸ್ಥರ ಮಾತುಗಳು, ಅದರಲ್ಲೂ ಬೀದಿ ವ್ಯಾಪಾರಸ್ಥರಿಗೆ ಯಾವ ಒಂದು ಯೋಜನೆಗಳನ್ನು ಕೂಡ ಈವರೆಗೂ ಬಜೆಟ್ನಲ್ಲಿ ಮೀಸಲಿಟ್ಟಿಲ್ಲ ಅಂತಕ್ಕಂಥ ಒಂದು ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಮತ್ತೊಬ್ಬರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವೆಲ್ಲ ನಿರೀಕ್ಷೆಗಳಿದ್ದಾವೆ ಬೀದಿ ವ್ಯಾಪಾರಸ್ಥರದ್ದು? ಸರ್, ಬೀದಿ ವ್ಯಾಪಾರಸ್ಥರು ಇನ್ನೂ ತನಕ ಯಾವುದೋ ಒಂದು ಸರ್ಕಾರದವ್ರು ಇನ್ನೂ ಏನು ಮಾಡಿಲ್ಲ ಸರ್. ಆದರೆ ಈಗ ಎಲ್ಲ ಅಭಿವೃದ್ಧಿಗಳಿಗೆ ಎಲ್ಲ ದುಡ್ಡು ಸಾಂಕ್ಷನ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಸರ್. ಆದರೆ ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಇನ್ನೂ ತನಕ ಯಾವುದೋ ಅಭಿವೃದ್ಧಿ ಕಾರ್ಯಗಳಿಗೆ ಇನ್ನೂ ಕೆಲಸ ಮಾಡಿಲ್ಲ ಸರ್. ಅದಕ್ಕೆ ನಮಗೂ ಒಂದು ನಿರೀಕ್ಷೆ ಇದೆ ರೀ. ಏನೋ ಒಂದು ನಮ್ಮ ಬೀದಿ ವ್ಯಾಪಾರಸ್ಥರಿಗೆ ಏನೋ ಒಂದು ಅನುಕೂಲ ಮಾಡಿಕೊಡ್ತಾರೆ, ಯಾವ್ದಾರ ಒಂದು ಇದ್ರದ್ದು ಏನೋ ಅನುಕೂಲ ಮಾಡಿಕೊಡ್ತಾರೆ, ನಮ್ಗೆ ಭಾಳ ಇದೆ. ಈಗ ನಾವು 30 ವರ್ಷ ಅದೇ ಸರ್ ವ್ಯಾಪಾರ ಮಾಡಕತ್ತು. ಇದು ಒಂದು ಕಡೆ ಕಳೆದ 30-40 ವರ್ಷಗಳಿಂದ ನಾವು ಇದೇ ಒಂದು ಬೀದಿಯಲ್ಲಿ ವ್ಯಾಪಾರವನ್ನು ವಹಿವಾಟನ್ನು ಮಾಡುವ ಮೂಲಕ ಜೀವನ ಸಾಗಿಸ್ತಾ ಇದ್ದೀವಿ. ಆದರೆ ಬೀದಿ ವ್ಯಾಪಾರಸ್ಥರ ಕಲ್ಯಾಣಕ್ಕಾಗಿ ಯಾವೊಂದು ಯೋಜನೆಯನ್ನು ಕೂಡ ರೂಪಿಸಿಲ್ಲ ಅಂತಕ್ಕಂಥ ಒಂದು ಮಾತುಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಮ್ಮ, ಈಗ ಬೀದಿ ವ್ಯಾಪಾರಸ್ಥರಿಗೆ ಯಾವೆಲ್ಲ ಅನುಕೂಲ ಆಗಬೇಕು? ಈಗ ಬಜೆಟ್ ಮಂಡನೆ ಆಗ್ತಾ ಇದೆ, ಈ ಬಜೆಟ್ನಲ್ಲಿ ಏನಾಗಬೇಕು ಅಂತ ಅಂತಿರ್ತಾವೆ? ನಾವು ಇಲ್ಲೇ ರೋಡ್ ಮ್ಯಾಗ ಕುಂತೇವ್ರಿ ಸರ್. 30 ವರ್ಷ ಆದ್ರೆ ರೋಡ್ ಮ್ಯಾಗ ಕುಂತ ಅಂಗಡಿ ಇದ್ದವ್ರು ಒಳಗೆ ಹೋಗ್ತಾರ್ರಿ. ನಾವೇನು ಮಾಡ್ಬೇಕ್ರಿ ಸರ್? ನಮಗೂ ಏನಾರು ಅನುಕೂಲ ಮಾಡಿಕೊಡ್ರಿ ಸರ್, ದಯಮಾಡಿ. ಪುಣ್ಯ ಬರ್ತೈತೆ ನಿಮ್ಗೆ. ನಮ್ಗೆಲ್ಲರ ಮಾಡಿ ನಮ್ಗೆ ಜಾಗ ಬೇಕು ನಮ್ಗೆ. ಬಜೆಟ್ ಮಂಡನೆ ಆಗ್ತೈತಿ ಸರ್. ನಮ್ಗೆ ಏನಾರು ಮಾಡಿ ನಮ್ಗೆ ಜಾಗ ನಮ್ಗೆ ಕೊಡ್ಬೇಕ್ರಿ. ನಮ್ಗೆ ನಾವು ಎದ್ದು ಹೋಗಲ್ರಿ ಸರ್. ಶಾಶ್ವತ ನಮ್ಗೆ ವ್ಯವಸ್ಥೆ ಮಾಡಿ ನಾವು ಇದ್ರಾಗ ಜೀವನ ಮಾಡ್ತೀವಿ ಸರ್. ನಾವು ಮಕ್ಕಳು ಮರಿ ಇದ್ರಾಗ ನಾವು ಜೀವನ ಮಾಡ್ಕೊಂಡು ತಿಂತೀವ್ರಿ. ನಾವು ಇದ್ರ ಬಿಟ್ಟು ನಮ್ಗೆ ಗತಿ ಇಲ್ಲರಿ. ನಮ್ಗೆ ಏನಾರು ಮಾಡಿ ನಮ್ಮ ಜಾಗ ಎಲ್ಲರೂ ಮಾಡಿ ವ್ಯವಸ್ಥೆ ಮಾಡಿ ನಮ್ಗೆ ಕೊಡ್ಬೇಕ್ರಿ. ಇದಿಷ್ಟು ಬೀದಿ ವ್ಯಾಪಾರಸ್ಥರ ಒಂದು ಮಾತುಗಳು, ಒಕ್ಕೂರಿಲ್ಲದ ಮಾತುಗಳು. ಒಂದು ಕಡೆ ಬಜೆಟ್ ಮಂಡನೆ ಆಗ್ತಾ ಇದೆ. ಈ ಬಜೆಟ್ನಲ್ಲಿ ಬೇರೆ ಅನೇಕ ವರ್ಗಗಳಿಗೆ ಸಾಕಷ್ಟು ಹಣವನ್ನು ಮೀಸಲಿಡ್ತಾರೆ. ಆದರೆ ಬೀದಿ ವ್ಯಾಪಾರಸ್ಥರಿಗೆ ಈವರೆಗೂ ಕೂಡ ಅವರ ಕಲ್ಯಾಣಕ್ಕಾಗಿ ಯಾವುದೇ ರೀತಿಯಾದಂಥ ಹಣವನ್ನು ಮೀಸಲಿಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇಲ್ಲ. ಹೀಗಾಗಿ ನಮ್ಮ ಕಲ್ಯಾಣಕ್ಕಾಗಿ, ನಮ್ಮ ಅಭ್ಯುದಯಕ್ಕಾಗಿ ಸರ್ಕಾರ ಮುತುವರ್ಜಿ ವಹಿಸಬೇಕು. ಬೀದಿ ವ್ಯಾಪಾರಸ್ಥರಿಗೆ ಒಂದು ಕಲ್ಯಾಣವನ್ನು ಏನು ಅವರಿಗೆ ಕಲ್ಯಾಣ ನಿಧಿಯನ್ನು ಸ್ಥಾಪಿಸುವ ಮೂಲಕ ಅನುಕೂಲಕರವಾದ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.